ಗೋವಾದ ಮಾಪುಸಾದಲ್ಲಿ ಗೋಬಿ ತಿನ್ನೋದನ್ನ ಅಥವಾ ಗೋಬಿ ಮಾರಾಟ ಮಾಡೋದನ್ನ ಬ್ಯಾನ್ ಮಾಡಲಾಗಿತ್ತು. ಅದೇ ಒಂದು ಕಾನೂನು ರಾಜ್ಯದಲ್ಲೂ ಜಾರಿ ಆಗುತ್ತಾ, ಆದೇಶ ಹೊರಡು ಬೀಳುತ್ತಾ? ಯಾಕಂದ್ರೆ ರಾಜ್ಯದಲ್ಲೂ ಬ್ಯಾನ್ ಆಗುತ್ತಾ ಗೋಬಿ ಅಥವಾ ಕಾಟನ್ ಕ್ಯಾಂಡಿ? ಗೋಬಿ ಕಾಟನ್ ಕ್ಯಾಂಡಿ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಗೋವಾದಲ್ಲಿ ಗೋಬಿ ಬ್ಯಾನ್ ಬೆನ್ನಲ್ಲೇ ರಾಜ್ಯದಲ್ಲೂ ಟೆಸ್ಟಿಂಗ್ ನಡೀತಾ ಇದೆ. ಗೋಬಿ ತಯಾರಿಕೆಯಲ್ಲಿ ಬಳಸುವ ರುಚಿಕಾರಕ, ಕೃತಕ ಬಣ್ಣ ಇದೆಲ್ಲವೂ ಕೂಡ ಪರೀಕ್ಷೆಗೊಳಪಡ್ತಾ ಇವೆ. ಕಡಿಮೆ ಬೆಲೆ ಸಾಸ್ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆಹಾರ ಸುರಕ್ಷತೆ, ಗುಣಮಟ್ಟ ಆಯುಕ್ತಾಲಯದಿಂದ ಈ ಒಂದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ದೃಶ್ಯಗಳನ್ನು ಗಮನಿಸ್ತಿದ್ದೀರಿ. ಗೋಬಿ ನೋಡ್ತಾ ಇದ್ರೆ ಆಹಾ ಬಾಯಲ್ಲಿ ನೀರು ಇರುತ್ತಲ್ಲಪ್ಪ ಅಂತೀರಿ. ಆದರೆ ಗೋಬಿ ಪ್ರಿಯರು ಎಷ್ಟೋ ಜನ ಇದ್ದಾರೆ. ಆದರೆ ಅವರಿಗೆ ಶಾಕಿಂಗ್ ಸುದ್ದಿ ಅಂತ. ಯಾಕಂದ್ರೆ ಗೋಬಿ ತಯಾರಿಸೋದಕ್ಕೆ ಅಂತ ಬಳಸೋ ಟೆಸ್ಟಿಂಗ್ ಪೌಡರ್ ಅಂತ ನಾವೇನು ಟೇಸ್ಟಿಂಗ್ ಪೌಡರ್ ಅಂತ ಏನು ಕರಿತೀವಲ್ಲ, ಅದನ್ನ ಅಜಿನೋಮೋಟೊ, ಇದು ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅನ್ನೋದನ್ನ ಈಗ ಆಲ್ರೆಡಿ ಒಂದಷ್ಟು ಲ್ಯಾಬೊರೇಟರಿಗಳ ರಿಪೋರ್ಟ್ನಲ್ಲಿ ನಾವು ಮಾಹಿತಿಯನ್ನು ನೋಡಬಹುದು. ಅದಷ್ಟಾದರೂ ಕೂಡ ಆ ಅಜಿನೋಮೋಟೋವನ್ನ ಎಲ್ಲ ಅಡುಗೆಗಳಿಗೂ, ಅದರಲ್ಲೂ ಹೆಚ್ಚಾಗಿ ಗೋಬಿಗಂತೂ ಹಾಕಲೇಬೇಕು. ಇಲ್ಲದಿದ್ರೆ ಆ ರುಚಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲದಿದ್ರೆ ಅದು ಗೋಬಿನೇ ಅಲ್ಲ ಅಂದ್ಬಿಡ್ತೀವೇನೋ ನಾವು. ಅಷ್ಟರ ಮಟ್ಟಿಗೆ ಅದು ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಹೀಗಾಗಿ ಆ ಒಂದು ವಸ್ತು ಏನಿದೆಯಲ್ಲ, ಬಳಸುವಂತಹ ಪದಾರ್ಥ, ಅದು ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಸೊ ಗೋಬಿ ಪರೀಕ್ಷೆಯಲ್ಲಿ ಆಘಾತಕಾರಿ ಅಂಶಗಳು ಬಯಲಾಗಿವೆ. ಕ್ಯಾನ್ಸರ್ ತಂದೊಡ್ಡುವ ರಾಸಾಯನಿಕ ಅಂಶಗಳು ಕೂಡ ಗೋಬಿಯಲ್ಲಿ ಪತ್ತೆಯಾಗಿವೆ. ಅಂದ್ರೆ ಗೋಬಿಯನ್ನ ತಯಾರಿಸೋದಕ್ಕೆ ಅಂತ ಬಳಸುವಂತಹ ರಾಸಾಯನಿಕಗಳೇನಿದ್ದಾವಲ್ಲ, ಅವು ಕ್ಯಾನ್ಸರ್ ತಂದೊಡ್ಡುವ ರಾಸಾಯನಿಕಗಳು ಅನ್ನೋ ಅಂಶ ಪತ್ತೆಯಾಗಿದೆ. ಟಟ್ರಾಜನ್ ಹಾಗೂ ಸನ್ಸೆಟಲ್ ಎಂಬ ರಾಸಾಯನಿಕ ಅಂಶ ಬೆಳಕಿಗೆ ಬಂದಿದೆ. ಗೋಬಿ ರುಚಿ ಬರೋದಕ್ಕೆ ಅಂತ ಬಳಸೋ ಸಾಸ್ಗಳಲ್ಲೂ ಡೇಂಜರಸ್ ಅಂಶ ಬೆಳಕಿಗೆ ಬಂದಿದೆ. ಇದನ್ನ ಗೋಬಿಗೆ ಹಾಕಿ ಜನರಿಗೆ ನೀಡ್ತಾ ಇದ್ದಾರೆ ಅಂಗಡಿ ಮಾಲೀಕರು. ಯಾಕಂದ್ರೆ ಅಷ್ಟು ಟೇಸ್ಟ್ ಸಿಗಬೇಕು ಅಂದ್ರೆ ಇವೆಲ್ಲವನ್ನ ಹಾಕಲೇಬೇಕು. ಶೀಘ್ರದಲ್ಲೇ ಆರೋಗ್ಯ ಇಲಾಖೆಗೆ ಆಯುಕ್ತಾಲಯ ವರದಿಯನ್ನ ಸಲ್ಲಿಸುತ್ತೆ. ಒಂದು ವೇಳೆ ಸಲ್ಲಿಸಿದ್ದೇ ಆಯ್ತು ಅಂದ್ರೆ ರಾಜ್ಯದಲ್ಲೂ ಬ್ಯಾನ್ ಆಗುತ್ತಾ ಗೋಬಿ ಕಾಟನ್ ಕ್ಯಾಂಡಿ? ಕಾಟನ್ ಕ್ಯಾಂಡಿಯಲ್ಲೂ ಕೂಡ ಕೆಮಿಕಲ್ ಬಳಕೆ, ಇದರಲ್ಲೂ ಕ್ಯಾನ್ಸರ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಕಾಟನ್ ಕ್ಯಾಂಡಿ ಒಂದು ಕ್ಷಣ ಬಾಯ್ಲಿಟ್ರೆ ಸಾಕು, ಇಡೀ ಬಾಯೇ ಪಿಂಕ್ ಆಗೋಗ್ಬಿಡುತ್ತೆ. ಸಹಜವಾಗಿ ಪಿಂಕ್ ಮತ್ತೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಕಾಟನ್ ಕ್ಯಾಂಡಿಗಳನ್ನ ನಾವು ನೋಡ್ತಾ ಇರ್ತೀವಿ ರಸ್ತೆ ಬದಿಯಲ್ಲಿ. ಸೊ ಈ ಕಾಟನ್ ಕ್ಯಾಂಡಿಯನ್ನ ಬಾಯಿಗಿಟ್ರೆ ಸಾಕು, ಆ ಬಣ್ಣ ಕಂಪ್ಲೀಟ್ ನಮ್ಮ ನಾಲ್ಗೆಗೆ ಮೆತ್ಕೊಳ್ಬಿಡುತ್ತೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇಲ್ಲಿ ಕಾಟನ್ ಕ್ಯಾಂಡಿ ಹಾಗೆ ಗೋಬಿ ಒಂದ್ ಕಡೆ ಗೋವಾದಲ್ಲಿ ಈಗ ಆಲ್ರೆಡಿ ಬ್ಯಾನ್ ಆಗಿದೆ. ಅದೇ ಒಂದು ಕಾನೂನು ರಾಜ್ಯದಲ್ಲೂ ಆಗುತ್ತಾ ಅಂತ ಪರೀಕ್ಷೆಗೊಳಪಡಿಸಲಾಗಿದೆ. ಆ ಪರೀಕ್ಷೆಯ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಅಂತ? ಎಸ್ ಪ್ರದೀಪ, ಈಗಾಗಲೇ ನೋಡಬಹುದು ಗೋವಾದಲ್ಲಿ ಏನು ಒಂದು ಗೋಬಿ ಹಾಗೂ ಕಾಟನ್ ಕ್ಯಾಂಡಿ ಎರಡನ್ನೂ ಕೂಡ ಬ್ಯಾನ್ ಮಾಡಿ ಸರ್ಕಾರ ಆದೇಶ ಹೊರದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಅನೇಕ ದೂರುಗಳು ಏನು ಒಂದು ಆರೋಗ್ಯ ಇಲಾಖೆ ಬಂದಿರುವಂಥದ್ದು. ಅಂದರೆ ಗೋಬಿಗೆ ಹಾಗೂ ಕಾಟನ್ ಕ್ಯಾಂಡಿಗೆ ಬಳಸುವಂತಹ ಕೆಲವು ಏನು ಒಂದು ಬಣ್ಣದ ಪುಡಿಗಳನ್ನ ಒಂದು ರೀತಿಯಲ್ಲಿ ಮಿಕ್ಸ್ ಮಾಡಿಕೊಟ್ಟಾಗ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಬರುತ್ತೆ ಅಂತಲೂ ಕೂಡ ಹಲವು ದೂರುಗಳು ಬಂದಿತ್ತು. ಆ ದೂರಿನ ಅನ್ವಯ ಎಲ್ಲೋ ಒಂದು ಕಡೆ ಆರೋಗ್ಯ ಇಲಾಖೆನೂ ಕೂಡ ಏನೊಂದು ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಇಲಾಖೆಗೆ ಒಂದು ರೀತಿಯಲ್ಲಿ ಏನು ಒಂದು ವರದಿ ಕೊಡಿ ಅಂತಲೂ ಕೂಡ ಕೇಳಿತ್ತು. ಈಗಾಗಲೇ ವರದಿ ಕೂಡ ರೆಡಿಯಾಗಿರುವಂಥದ್ದು. ಈ ವರದಿ ಸೋಮವಾರ ಏನು ಆಹಾರ ಗುಣಮಟ್ಟ ಇಲಾಖೆ ಕೂಡ ಏನು ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂಥದ್ದು. ಅಂದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದರೆ, ಏನು ಗೋಬಿ ತಯಾರು ಮಾಡುವ ಟೈಮಲ್ಲಿ ಏನೊಂದು ಕೆಲವು ರಾಸಾಯನಿಕ ವಸ್ತುಗಳನ್ನ ಹಾಕ್ತಾರೆ. ಆ ರಾಸಾಯನಿಕ ವಸ್ತುದಲ್ಲಿ ಎಲ್ಲ ಒಂದು ಕಡೆ ಮನುಷ್ಯರಿಗೆ ಕ್ಯಾನ್ಸರ್ ಬರುವಂಥ ಅಂಶ ಕೂಡ ಪತ್ತೆಯಾಗಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಏನು ಕಾಟನ್ ಕ್ಯಾಂಡಿ ಇದೆ. ಆ ಕಾಟನ್ ಕ್ಯಾಂಡಿಲೂ ಕೂಡ ಒಂದು ರೀತಿಯಲ್ಲಿ ಆ ಕೆಂಪು ಕಲರ್ ಬರೋದಕ್ಕೂ ಕೂಡ ಕೆಲವು ಮಿಶ್ರಣಗಳು ಬಳಸ್ತಾರೆ. ಅಂದರೆ ಕೃತಕ ಮಿಶ್ರಣಗಳು ಬಣ್ಣ ಬರೋದಕ್ಕೆ, ಅದನ್ನು ಕೂಡ ಒಂದು ರೀತಿಯಲ್ಲಿ ಏನೊಂದು ಕ್ಯಾನ್ಸರ್ ಬರೋ ಪತ್ತೆಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಸೋಮವಾರ ಸರ್ಕಾರಕ್ಕೆ ಅಂದರೆ ಆರೋಗ್ಯ ಇಲಾಖೆಗೆ ಏನೊಂದು ಆಹಾರ ಗುಣಮಟ್ಟ ಇಲಾಖೆ ವರದಿ ಒಪ್ಪಿಸಿದೆ. ಆ ವರದಿ ಅನುಸಾರ ಎಲ್ಲೊಂದು ಕಡೆ ರಾಜ್ಯದಲ್ಲೂ ಕೂಡ ಗೋಬಿ ಮಂಚೂರಿ, ಅಂದರೆ ಗೋಬಿ ಮಂಚೂರಿಗೆ ಏನು ಹಾಕಂತಲ್ಲ ಸಾಸು ಹಾಗೂ ಕಾಟನ್ ಕ್ಯಾಂಡಿ ಎರಡು ಕೂಡ ಬ್ಯಾನ್ ಆಗೋ ಸಾಧ್ಯತೆ ಇದೆ ಅಂತಲೂ ಕೂಡ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.